ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶನಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಶನಿಯ ಒಂದು ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ಒಂದು 3 ರಾಶಿಗೆ ಸಂಬಂಧಪಟ್ಟವರಿಗೆ ತುಂಬಾನೇ ವಿಶೇಷವಾದಂತಹ ಶುಭ ಫಲಗಳು ಸಿಗ್ತವೆ, ಶುಭ ಸುದ್ದಿಗಳು ಸಿಗ್ತವೆ. ಹಾಗೆ ಯಾವ ಯಾವ ಕ್ಷೇತ್ರದಲ್ಲಿ ಅವರಿಗೆ ಒಳ್ಳೊಳ್ಳೆ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆಗಳಿದ್ದಾವೆ, ಈ ಎಲ್ಲದರ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿಯನ್ನ ಕರ್ಮಫಲದಾತ ಮತ್ತು ನ್ಯಾಯದ ದೇವರು ಅಂತ ಕರಿತೀವಿ. ವ್ಯಕ್ತಿಯ ಕರ್ಮಕ್ಕೆ ಅನುಗುಣವಾಗಿ ಫಲ ನೀಡುವ ಗ್ರಹ ಅಂತ ಕೂಡ ಶನಿಯನ್ನ ಕರಿತೀವಿ. ಶನಿ ನಿಧಾನವಾಗಿ ಸಂಚರಿಸುವ ಗ್ರಹವಾಗಿದ್ದು ಸಾಮಾನ್ಯವಾಗಿ ಸುಮಾರು 2.5 ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಅದರಿಂದ ಶನಿಯ ಸ್ಥಾನ ಬದಲಾವಣೆ ಎಲ್ಲ 12 ರಾಶಿಗಳ ಜನರ ಜೀವನದ ಮೇಲೆ ಕೂಡ ಆಳವಾದಂತಹ ಪರಿಣಾಮವನ್ನ ಬೀರುತ್ತೆ. ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಶನಿ ವ್ಯಕ್ತಿಗೆ ಶಿಸ್ತು, ತಾಳ್ಮೆ, ಪರಿಶ್ರಮ ಮತ್ತು ಜವಾಬ್ದಾರಿಯ ಮಹತ್ವವನ್ನು ಕಲಿಸ್ತಾನೆ. ಶನಿಯು ಕೇವಲ ರಾಶಿ ಬದಲಾವಣೆ ಮಾತ್ರ ಅಲ್ಲ, ನಿರ್ದಿಷ್ಟ ಅವಧಿಯ ಬಳಿಕ ತನ್ನ ನಕ್ಷತ್ರ ಮತ್ತು ನಕ್ಷತ್ರ ಪಾದವನ್ನು ಕೂಡ ಬದಲಾಯಿಸ್ತಾನೆ. ಅಂದ್ರೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿರ್ತವೆ. ಹಾಗಾಗಿ ನಕ್ಷತ್ರದಲ್ಲಿನ ಪಾದಗಳಲ್ಲೂ ಕೂಡ ಶನಿಯ ಬದಲಾವಣೆ ಕಾಣ್ಬೋದು. ಈ ಬದಲಾವಣೆಗಳ ಪರಿಣಾಮಗಳು ವೈಯಕ್ತಿಕ ಜೀವನದಿಂದ ಹಿಡಿದು ಜಾಗತಿಕ ಮಟ್ಟದವರೆಗೂ ಕೂಡ ನಾವು ಕಾಣಬಹುದಾಗಿರುತ್ತೆ. ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಆದರೆ ಜುಲೈ ಆರಂಭದಲ್ಲಿ ಶನಿ ತನ್ನ ನಕ್ಷತ್ರ ಪಾದವನ್ನು ಬದಲಾಯಿಸ್ತಾನೆ. ಈ ನಕ್ಷತ್ರ ಪಾದ ಬದಲಾವಣೆ ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಕೂಡ ಬೀರುವ ಸಾಧ್ಯತೆ ಇದ್ದರೂ 3 ನಿರ್ದಿಷ್ಟ ರಾಶಿಗಳಿಗೆ ವಿಶೇಷವಾಗಿ ಶುಭಕರ ಮತ್ತು ಲಾಭದಾಯಕವಾಗುತ್ತೆ. ಶನಿ ಪ್ರಸ್ತುತ ರೇವತಿ ನಕ್ಷತ್ರದಲ್ಲಿ ಸ್ಥಾನ ಪಡೆದಿದ್ದಾನೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಗುರುವಾರ ಜುಲೈ 2ರಂದು ಬೆಳಿಗ್ಗೆ 8:22 ಶನಿಯು ರೇವತಿ ನಕ್ಷತ್ರದ 2ನೇ ಪಾದವನ್ನ ಪ್ರವೇಶ ಮಾಡ್ತಾನೆ. ಅಲ್ಲಿ ಆಗಸ್ಟ್ 20ರವರೆಗೆ ಇರ್ತಾನೆ. ನಂತರ ಅದು ಮೊದಲ ಪಾದಕ್ಕೆ ಹಿಮ್ಮುಖವಾಗಿ ಹಿಂತಿರುಗುತ್ತೆ. ಅಂದ್ರೆ ಮೊದಲನೇ ಪಾದದಿಂದ 2ನೇ ಪಾದಕ್ಕೆ ಹೋಗಿರುತ್ತೆ. ಆಗಸ್ಟ್ 20ನೇ ತಾರೀಕುವರೆಗೂ ಅಲ್ಲಿದ್ದು ಅಲ್ಲಿಂದ ಮತ್ತೆ ಮೊದಲನೇ ಪಾದಕ್ಕೆ ವಾಪಸ್ ಬರುತ್ತೆ. ಅಕ್ಟೋಬರ್ 9ರವರೆಗೂ ಕೂಡ ಶನಿ ಈ ನಿರ್ದಿಷ್ಟ ನಕ್ಷತ್ರದಲ್ಲಿ ಆ ಪಾದದಲ್ಲಿ ಇರ್ತಾನೆ. ಈ ಅವಧಿಯಲ್ಲಿ ಅಂದ್ರೆ ಜುಲೈ 27ರಂದು ಶನಿಯು ಹಿಮ್ಮುಖವಾಗಿ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಈ ಸಮಯದಲ್ಲಿ ಕೆಲವು ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ, ಹಣಕಾಸಿನ ವಿಚಾರದಲ್ಲಿ ಸಾಮಾಜಿಕ ಗೌರವ, ಹಾಗೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಶನಿಯಿಂದ ಸಿಗ್ತವೆ. ಹಾಗಾದ್ರೆ ಆ ರಾಶಿಗಳು ಯಾವ್ಯಾವು, ಹಾಗೆ ಏನೇನೆಲ್ಲ ಶುಭ ಫಲಗಳು ಸಿಗ್ತವೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ಈ ರೇವತಿ ನಕ್ಷತ್ರದ ಪ್ರಭಾವದ ಬಗ್ಗೆ ಸ್ವಲ್ಪ ನೋಡೋಣ. ರೇವತಿ ನಕ್ಷತ್ರವು 27 ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರವಾಗಿದೆ. ಈ ನಕ್ಷತ್ರವನ್ನು ಅತ್ಯಂತ ಶುಭಕರ ಮತ್ತು ಸಮೃದ್ಧಿಯನ್ನು ನೀಡುವ ನಕ್ಷತ್ರ ಅಂತ ಪರಿಗಣಿಸಲಾಗುತ್ತೆ. ರೇವತಿ ನಕ್ಷತ್ರವು ಹೊಸ ಆರಂಭಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜೀವನದಲ್ಲಿ ರೂಪಾಂತರ ಮತ್ತು ಒಳಗಿನ ಶಾಂತಿಯನ್ನ ಪ್ರತಿನಿಧಿಸುತ್ತೆ. ಈ ನಕ್ಷತ್ರದ ಅಧಿಪತಿ ಬುಧ ಗ್ರಹ. ಬುಧನನ್ನು ಶನಿಯ ಸ್ನೇಹಿತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇದರ ಪರಿಣಾಮವಾಗಿ ರೇವತಿ ನಕ್ಷತ್ರದಲ್ಲಿ ಶನಿಯ ಸಂಚಾರವು ಸಾಮಾನ್ಯವಾಗಿ ಹೆಚ್ಚು ಅನುಕೂಲಕರವಾದಂತಹ ಪರಿಣಾಮಗಳನ್ನೇ ನೀಡುತ್ತೆ. ರೇವತಿ ನಕ್ಷತ್ರವು ಶನಿಯ ಜನ್ಮ ನಕ್ಷತ್ರವಾಗಿರುವುದರಿಂದ ಈ ನಕ್ಷತ್ರದೊಂದಿಗೆ ಶನಿಗೆ ವಿಶೇಷವಾದಂತಹ ಸಂಬಂಧವಿದೆ. ಶನಿ ರೇವತಿ ನಕ್ಷತ್ರದಲ್ಲಿ ಸಂಚರಿಸುವ ಅವಧಿಯಲ್ಲಿ ವ್ಯಕ್ತಿಗಳು ಜೀವನದಲ್ಲಿ ಹೊಸ ಅವಕಾಶಗಳು, ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಮಹತ್ವದ ಬದಲಾವಣೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದ್ದು ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಬಹುದು. ಇದರ ಜೊತೆಗೆ ಜೂನ್ 2ರಂದು ಗುರು ಕರ್ಕಾಟಕ ರಾಶಿಗೆ ಪ್ರವೇಶಿಸಿ ಶನಿಯ ಮೇಲೆ ತನ್ನ ಶುಭ ದೃಷ್ಟಿಯನ್ನ ಕೂಡ ಬೀರುವುದರಿಂದ ಶನಿಯಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗ್ತವೆ. ಗುರುವಿನ ಈ ಪ್ರಭಾವದಿಂದ ಕೂಡ ಕೆಲವರಿಗೆ ವೃತ್ತಿ, ಹಣಕಾಸು ಹಾಗೆ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ. ಈಗ ಶನಿಯ ನಕ್ಷತ್ರ ಪಾದ ಬದಲಾವಣೆಯಿಂದ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ, ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶನಿಯ ಸಂಚಾರವು ಅತ್ಯಂತ ಮಹತ್ವದ ಮತ್ತು ಲಾಭದಾಯಕವಾಗಿರುತ್ತೆ. ಈ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಬುಧನ ಅಧೀನದಲ್ಲಿರುವ ರೇವತಿ ನಕ್ಷತ್ರಕ್ಕೆ ಶನಿಯ ಪ್ರವೇಶವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ.
ಪ್ರಸ್ತುತ ಶನಿ ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದು, ಈ ಮನೆಯಲ್ಲಿ ಶನಿಗೆ ದಿಗ್ಬಲ ದೊರೆಯುತ್ತೆ. ಶನಿಗೆ 9ನೇ ಲಗ್ನ ಮತ್ತು 4ನೇ ಮನೆಗಳ ಮೇಲೆ ತನ್ನ ದೃಷ್ಟಿಯನ್ನ ಶನಿ ಬೀರ್ತಾ ಇರೋದ್ರಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ನಿಮಗೆ ಇದೆ. ಈ ಅವಧಿಯಲ್ಲಿ ಮದುವೆಗೆ ಸಂಬಂಧಿಸಿದ ಶುಭ ಅವಕಾಶಗಳು ಎದುರಾಗಬಹುದು. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿಬರ್ಬೋದು. ಹಾಗೆ ವಿವಾಹ ಯೋಗ ಕೂಡ ಬಲವಾಗುವ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿಯೂ ಸ್ಥಿರತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ಬೋದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆಯನ್ನ ಕಾಣ್ತವೆ. ಅದೃಷ್ಟದ ಬೆಂಬಲದಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತೆ ಹೊಸ ಅವಕಾಶಗಳು ಹಾಗೆ ಯಶಸ್ಸು ಕೂಡ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು. ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಆರಂಭಿಸಲು ಯೋಚನೆಯನ್ನ ಮಾಡ್ತಾ ಇರೋರಿಗೆ ಇದು ತುಂಬಾ ಅನುಕೂಲಕರವಾದಂತಹ ಸಮಯ. ಉತ್ತಮ ಸಹಕಾರ ಮತ್ತು ಬೆಂಬಲ ದೊರೆಯುವ ಸಾಧ್ಯತೆ ನಿಮಗೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸೂಚನೆಗಳಿವೆ. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ, ಇಂಟರ್ನೆಟ್, ಸಂವಹನ, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಆನ್ಲೈನ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಈ ಅವಧಿ ಹೆಚ್ಚು ಲಾಭದಾಯಕವಾಗಬಹುದು. ಹೊಸ ಅವಕಾಶಗಳು ಮತ್ತು ವೃತ್ತಿ ಬೆಳವಣಿಗೆಗೆ ಉತ್ತಮ ಸಮಯವಾಗುವಂತಹ ಸಾಧ್ಯತೆ ಇದಾಗಿರುತ್ತೆ. ಈಗ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಅವಧಿ ಅತ್ಯಂತ ಮಹತ್ವದ್ದಾಗಬಹುದು. ಶನಿ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದು, ಇದು ಅದೃಷ್ಟ, ಧರ್ಮ, ಉನ್ನತ ಶಿಕ್ಷಣ ಮತ್ತು ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದ ಮನೆಯಾಗಿದೆ ಎಂದು ನಂಬ್ತೀವಿ. ಈ ಸ್ಥಾನದಿಂದ ಶನಿಯ ದೃಷ್ಟಿಗಳು ಲಾಭದ ಮನೆ, ಶೌರ್ಯ ಮತ್ತು ಉದ್ಯಮದ ಮನೆ ಹಾಗೂ 6ನೇ ಮನೆಯ ಮೇಲೆ ಬೀಳುವುದರಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಕಂಡುಬರ್ತವೆ. ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಗಳು ಕ್ರಮೇಣ ಬದಲಾಗಬಹುದು ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆ ಕಾಣಿಸ್ಬೋದು. ವಿದೇಶಿ ವ್ಯಾಪಾರ, ಆಮದು ರಫ್ತು ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕಗಳಿಗೆ ಸಂಬಂಧಿಸಿದ ಕೆಲಸಗಳಿಂದ ನಿಮಗೆ ಉತ್ತಮ ಲಾಭ ದೊರಕುತ್ತೆ. ಈ ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಕೂಡ ಲಾಭ ಸಿಗುವ ಸಾಧ್ಯತೆ ಇದೆ. ಶೇರ್ ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಸಹ ಉತ್ತಮ ಫಲಿತಾಂಶಗಳು ದೊರೆಯಬಹುದು. ಆದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆ ಮತ್ತು ಸಮಗ್ರ ಚಿಂತನೆ ಅಗತ್ಯ. ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ದೊರೆಯಬಹುದು ಮತ್ತು ಕೆಲವು ಸಂಬಂಧಗಳು ಮದುವೆಗೆ ದಾರಿ ಮಾಡಿಕೊಡ್ಬೋದು. ವ್ಯವಹಾರ ಪಾಲುದಾರಿಕೆ ಮಾಡುವಂಥವ್ರಿಗೆ ಇದು ಲಾಭವನ್ನು ಹೆಚ್ಚಾಗಿ ತಂದುಕೊಡುತ್ತೆ. ಜುಲೈ 22ರಂದು ಶನಿ ವಕ್ರಿಯಾಗುವುದರಿಂದ, ಹಿಮ್ಮುಖ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಬಾಕಿ ಬರಬೇಕಾಗಿದ್ದಂತಹ ಹಣ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ನೀವು ಆರೋಗ್ಯದ ಕಡೆ ಈ ಸಮಯದಲ್ಲಿ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಈಗ ಕುಂಭರಾಶಿ. ಕುಂಭರಾಶಿಯವರಿಗೆ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶನಿಯ ಸಂಚಾರ ಆಗೋದ್ರಿಂದ ಅತ್ಯಂತ ಅನುಕೂಲಕರವಾದಂತಹ ಮತ್ತು ಲಾಭಗಳು ಹೆಚ್ಚಾಗಿ ಸಿಗುವಂತಹ ಸಮಯ ಸಾಧ್ಯತೆ ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಶನಿ ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಇದು ಹಣಕಾಸು, ಸಂಪತ್ತು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಪ್ರಮುಖ ಮನೆ ಅಂತ ಪರಿಗಣಿಸಲಾಗುತ್ತೆ. ಈ ಸ್ಥಾನದಿಂದ ಶನಿಯ ದೃಷ್ಟಿಗಳು 4ನೇ, 8ನೇ ಮತ್ತು ಲಾಭದ ಮನೆಗಳ ಮೇಲೆ ಬೀಳುವುದರಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ಬೋದು. ಆದಾಯದಲ್ಲಿ ಸ್ಥಿರತೆ, ಸಂಪತ್ತಿನಲ್ಲಿ ಹೆಚ್ಚಳ ಮತ್ತು ಕುಟುಂಬ ಜೀವನದಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ. ಬುಧ ಮತ್ತು ಶುಕ್ರನ ಅನುಕೂಲಕರ ಸ್ಥಾನದಿಂದ ಮನೆ, ವಾಹನ ಅಥವಾ ಆಸ್ತಿ ಖರೀದಿಸುವ ದೀರ್ಘಕಾಲದ ನಿಮ್ಮ ಕನಸು ಈಡೇರಬಹುದು. ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳತ್ತ ಹೆಚ್ಚಾಗಿ ಆಸಕ್ತಿ ಬರುವ ಸಾಧ್ಯತೆ ಇದೆ. ಗುರುವಿನ ಶುಭ ದೃಷ್ಟಿಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಉದ್ಯೋಗದಲ್ಲಿ ಪ್ರಗತಿ, ಗೌರವ ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಸಾಲ ಮರುಪಾವತಿ ಮತ್ತು ಬ್ಯಾಂಕ್ ಸಾಲಗಳನ್ನು ಪಡೆಯುವ ವಿಷಯದಲ್ಲಿಯೂ ಅನುಕೂಲಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ರಿಯಲ್ ಎಸ್ಟೇಟು, ವಾಹನ ಉದ್ಯಮ, ವೈದ್ಯಕೀಯ ಸಲಹಾ ಸೇವೆಗಳು ಮತ್ತು ಸ್ವಂತ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ವಿಶೇಷವಾಗಿ ಲಾಭಗಳು ಸಿಗ್ತವೆ. ಕಾನೂನು ಸಂಬಂಧಿತ ವಿಷಯಗಳು ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ಶನಿಯ ಈ ಸಂಚಾರವು ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು, ಆರ್ಥಿಕ ಸ್ಥಿರತೆ ಮತ್ತು ವೃತ್ತಿ ಬೆಳವಣಿಗೆಯನ್ನು ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿವೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.